ನಮಸ್ಕಾರ ಸ್ನೇಹಿತರೆ, GPSTR HSTR ಲ್ಯಾಂಡ್ ಸರ್ವೈವರ್ ಕ್ರೈಸ್ ಎಕ್ಸಾಮ್ನ ವಿಜ್ಞಾನದ ಪ್ರಶ್ನೆ ಮತ್ತು ಉತ್ತರ. ಸ್ನೇಹಿತರೆ, ಇವತ್ತಿನ ಮೊದಲನೇ ಪ್ರಶ್ನೆ, ರಚನಾರೂಪಿ ಅಂಗಗಳು ಅಥವಾ ಸಮರೂಪಿ ಅಂಗಗಳು ಎಂದರೇನು? ಉದಾಹರಣೆ ಕೊಡಿ. ಈ ಒಂದು ಪ್ರಶ್ನೆಯನ್ನು ನಾನು ಸ್ನೇಹಿತರೆ 10ನೇ ತರಗತಿಯ ಅನುವಂಶೀಯತೆ ಮತ್ತು ಜೀವ ವಿಕಾಸ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ. ರಚನಾರೂಪಿ ಅಂಗಗಳು ಅಥವಾ ಸಮರೂಪಿ ಅಂಗಗಳು ಎಂದರೆ ಸ್ನೇಹಿತರೆ, ಒಂದೇ ರೀತಿಯ ಅಂಗರಚನೆ ಇದ್ದು ಭ್ರೂಣದ ಹುಟ್ಟುವಿಕೆಯೂ ಕೂಡ ಒಂದೇ ರೀತಿಯ ಅಂಗರಚನೆ ಇದ್ದು ಭ್ರೂಣದ ಹುಟ್ಟುವಿಕೆಯೂ ಕೂಡ ಒಂದೇ ತರಹ ಇದ್ದು ಅವುಗಳ ಕಾರ್ಯಗಳು ಮಾತ್ರ ವಿಭಿನ್ನವಾಗಿದ್ದರೆ ಅಂತಹ ಅಂಗಗಳಿಗೆ ರಚನಾರೂಪಿ ಅಂಗಗಳು ಅಥವಾ ಸಮರೂಪಿ ಅಂಗಗಳು, ಹೋಮೋಲಾಗಸ್ ಆರ್ಗನ್ಸ್ ಅಂತ ಕರೀತಾರೆ. ಸ್ನೇಹಿತರೆ, ರಚನಾರೂಪಿ ಅಂಗಗಳೆಲ್ಲ ಪ್ರಾಣಿಗಳಲ್ಲಿ ಸೋದರ ಸಂಬಂಧಿಗಳೆಂದೂ ಮತ್ತು ಅವು ಒಂದೇ ಪೂರ್ವಜರಿಂದ ಹುಟ್ಟಿರುವುದೆಂದೂ ಆದ್ದರಿಂದ ಅವು ಪರಸ್ಪರ ನಿಕಟವಾದವೆಂದು ಪರಿಗಣಿಸಲಾಗುತ್ತದೆ. ಉದಾಹರಣೆಗೆ, ಪಕ್ಷಿಯ ರೆಕ್ಕೆ ಮತ್ತು ಬಾವಲಿಯ ಪೊರರೆಕ್ಕೆ, ಹಲ್ಲಿಯ ಪಾದ ಮತ್ತು ಮನುಷ್ಯನ ಕೈ ಇವೆಲ್ಲ ರಚನಾರೂಪಿ ಅಥವಾ ಸಮರೂಪಿ ಅಂಗಗಳು. ಈ ಎಲ್ಲ ಜೀವಿಗಳ ಅಂಗರಚನೆಯು ಪಂಚಾಂಗುಲಿಯ ರಚನೆ ಇದೆ, ಆದರೆ ಅವುಗಳ ಕಾರ್ಯಗಳು ಮಾತ್ರ ವಿಭಿನ್ನವಾಗಿದ್ದಾವೆ. ಪಕ್ಷಿಗಳ ರೆಕ್ಕೆಗಳು ಮತ್ತು ಬಾವಲಿಗಳ ಪೊರರೆಕ್ಕೆಗಳು ಹಾರಲು ಸಹಕರಿಸುತ್ತವೆ, ಹಲ್ಲಿಯ ಪಾದಗಳು ಚಲಿಸಲು ಸಹಕರಿಸುತ್ತವೆ, ಹಾಗೆಯೇ ಮಾನವನ ಕೈ ಕೆಲಸಗಳನ್ನು ನಿರ್ವಹಿಸಲು ಸಹಕರಿಸುತ್ತವೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.